WHO ಅಂಗಸಂಸ್ಥೆಯಿಂದ ಆತಂಕಕಾರಿ ವರದಿಗೆ ರಾಜ್ಯದ ಅಡಿಕೆ ಬೆಳೆಗಾರರು ಬೆಚ್ಚಿ ಬಿದ್ದಿದ್ದಾರೆ. ಅಡಿಕೆ ಕ್ಯಾನ್ಸರ್ ಕಾರಕ ಅಂತ IARC ವರದಿ ಬಂದಿರತಕ್ಕಂಥದ್ದು. ಕ್ಯಾನ್ಸರ್ ಬಗ್ಗೆ ಅಧ್ಯಯನ ನಡೆಸುವ IARC ಸಂಸ್ಥೆ ಇಂಥದೊಂದು ವರದಿ ಕೊಟ್ಟಿದೆ. ಆ ಸಂಸ್ಥೆಯ ವರದಿಗೆ ಈಗ ಅಡಿಕೆ ಬೆಳೆಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಡಿಕೆ ಬೆಳೆಗಾರರನ್ನ ಒಕ್ಕಲೆಬ್ಬಿಸುವ ಕುತಂತ್ರ ಇದು ಅಂತ ಹೇಳಲಾಗ್ತಾ ಇದೆ. ಅಡಿಕೆ ಕ್ಯಾನ್ಸರ್ ತರುವಂತದ್ದಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ 1 ಲಕ್ಷ ಹೆಕ್ಟೇರ್ನಲ್ಲಿ ಅಡಿಕೆ ಬೆಳೆ ಇದೆ. ಆ ವರದಿಯನ್ನ ತಿರಸ್ಕರಿಸಿ ಅಂತ ಸರ್ಕಾರಕ್ಕೆ ರೈತರು ಒತ್ತಾಯ ಹಾಕ್ತಾ ಇದ್ದಾರೆ. ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತಂದು ವರದಿಗಳೆಲ್ಲ ಅಲ್ಲಿ ಬರ್ತದವ. ಅದು ಹಾನಿಕಾರಕ ಅಲ್ಲ, ಅದು ಕ್ಯಾನ್ಸರಿಗೂ ಕೂಡ ಕಾರಣ ಆಗ್ತದೆ ಅಂತಂದು ವರದಿಗಳು ಬರ್ತದವ. ಈ ಹಿಂದೆ ಸಾಬೀತಾಗಿದೆ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ, ನಾವು ಅದು ಸೇವಿಸಿದಷ್ಟು ಆರೋಗ್ಯ ಉತ್ತಮಗೊಳ್ತದೆ ಅಂತಂದು ಸಾಬೀತಾಗಿದೆ. ಮತ್ತು ಭಾಳಷ್ಟು ವರ್ಷಗಳಿಂದ ಮನುಷ್ಯ ಅಡಿಕೆಯನ್ನು ಉಪಯೋಗಿಸ್ತಾನೆ. ಪುರಾತನ ಕಾಲದಿಂದನೂ ಕೂಡ ಅಡಿಕೆ ಉಪಯೋಗಿಸ್ತದೆ. ಇದು ಇವತ್ತಿನವರೆಗೂ ಕೂಡ ಅಡಿಕೆ ಯಾವತ್ತಿಗೂ ಕೂಡ ನಮ್ಮ ಮನುಷ್ಯನ ಜೀವನದ ಮೇಲೆ ಹಾನಿಕಾರಕವಾಗಿ ಕಂಡು ಬಂದಿಲ್ಲ. ಹಂಗಾಗಿ ಮತ್ತು ಅದ್ರ ಜೊತೆಗೆ WHO ಅಂಗಸಂಸ್ಥೆಯಿಂದ ಆತಂಕಕಾರಿ ವರದಿಗೆ ರಾಜ್ಯದ ಅಡಿಕೆ ಬೆಳೆಗಾರರು ಬೆಚ್ಚಿ ಬಿದ್ದಿದ್ದಾರೆ. ಅಡಿಕೆ ಕ್ಯಾನ್ಸರ್ ಕಾರಕ ಅಂತ IARC ವರದಿ ಬಂದಿರತಕ್ಕಂಥದ್ದು. ಕ್ಯಾನ್ಸರ್ ಬಗ್ಗೆ ಅಧ್ಯಯನ ನಡೆಸುವ IARC ಸಂಸ್ಥೆ ಇಂಥದೊಂದು ವರದಿ ಕೊಟ್ಟಿದೆ. ಆ ಸಂಸ್ಥೆಯ ವರದಿಗೆ ಈಗ ಅಡಿಕೆ ಬೆಳೆಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಡಿಕೆ ಬೆಳೆಗಾರರನ್ನ ಒಕ್ಕಲೆಬ್ಬಿಸುವ ಕುತಂತ್ರ ಇದು ಅಂತ ಹೇಳಲಾಗ್ತಾ ಇದೆ. ಅಡಿಕೆ ಕ್ಯಾನ್ಸರ್ ತರುವಂತದ್ದಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ 1 ಲಕ್ಷ ಹೆಕ್ಟೇರ್ನಲ್ಲಿ ಅಡಿಕೆ ಬೆಳೆ ಇದೆ. ಆ ವರದಿಯನ್ನ ತಿರಸ್ಕರಿಸಿ ಅಂತ ಸರ್ಕಾರಕ್ಕೆ ರೈತರು ಒತ್ತಾಯ ಹಾಕ್ತಾ ಇದ್ದಾರೆ. ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತಂದು ವರದಿಗಳೆಲ್ಲ ಅಲ್ಲಿ ಬರ್ತದವ. ಅದು ಹಾನಿಕಾರಕ ಅಲ್ಲ, ಅದು ಕ್ಯಾನ್ಸರಿಗೂ ಕೂಡ ಕಾರಣ ಆಗ್ತದೆ ಅಂತಂದು ವರದಿಗಳು ಬರ್ತದವ. ಈ ಹಿಂದೆ ಸಾಬೀತಾಗಿದೆ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ, ನಾವು ಅದು ಸೇವಿಸಿದಷ್ಟು ಆರೋಗ್ಯ ಉತ್ತಮಗೊಳ್ತದೆ ಅಂತಂದು ಸಾಬೀತಾಗಿದೆ. ಮತ್ತು ಭಾಳಷ್ಟು ವರ್ಷಗಳಿಂದ ಮನುಷ್ಯ ಅಡಿಕೆಯನ್ನು ಉಪಯೋಗಿಸ್ತಾನೆ. ಪುರಾತನ ಕಾಲದಿಂದನೂ ಕೂಡ ಅಡಿಕೆ ಉಪಯೋಗಿಸ್ತದೆ. ಇದು ಇವತ್ತಿನವರೆಗೂ ಕೂಡ ಅಡಿಕೆ ಯಾವತ್ತಿಗೂ ಕೂಡ ನಮ್ಮ ಮನುಷ್ಯನ ಜೀವನದ ಮೇಲೆ ಹಾನಿಕಾರಕವಾಗಿ ಕಂಡು ಬಂದಿಲ್ಲ. ಹಂಗಾಗಿ ಮತ್ತು ಅದ್ರ ಜೊತೆಗೆ ಮಿಲ್ ಕಂಪನಿಗಳ ಬೃಹತ್ ವಾಹನವನ್ನೇ ತಡೆದು ಬಿಟ್ಟಿದ್ದಾರೆ ರೈತರು. ರಸ್ತೆ ಅಗೆದು ಮುಂದೆ ಹೋಗದಂತೆ ವಾಹನಗಳಿಗೆ ತಡೆ ಒಡ್ಡಲಾಗಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ನರೇಗಲ್ನಲ್ಲಿ ನಡೆದಂತ ಘಟನೆ ಇದು. ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರ ಜಮೀನಲ್ಲಿ ಅನಧಿಕೃತವಾಗಿ ವಾಹನಗಳ ಸಂಚಾರ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿರುವ ರೈತರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆಯಂತೆ. ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ರಸ್ತೆ ಆಗದು ರಸ್ತೆ ಮಧ್ಯದಲ್ಲೇ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು, ಫಲವತ್ತಾದ ಭೂಮಿ ಹಾಳಾಗ್ತಾ ಇದೆ, ಓಡಾಡೋದಕ್ಕಾಗ್ತಾ ಇಲ್ಲ, ಎಲ್ಲ ಕಡೆ ಧೂಳು ಆವರಿಸ್ಕೊಂಡಿದೆ ಅಂತ ರೈತರು ಇದನ್ನ ಪ್ರಶ್ನೆ ಮಾಡಿದ್ರೆ ರೈತರ ಮೇಲೆ ದರ್ಪ ತೋರಿಸ್ತಾರಂತೆ. ಹಾಗಾಗಿ ಈ ರೀತಿ ರಸ್ತೆ ಅಗೆಯೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರು. ಜಿಲ್ಲೆಯಾದ್ಯಂತ ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿದ್ದು, ವಿಂಡ್ ಫ್ಯಾನ್ಗಳ ಹಾವಳಿಯಿಂದ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಹೊರವಲಯದಲ್ಲಿ ಸಾಕಷ್ಟು ವಿಂಡ್ ಕಂಪನಿಗಳು ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾವೆ. ಟೆಂಡರ್ ಮುಗಿದ್ರು ಕೂಡ ಇನ್ನೂ ಹೆಚ್ಚಿನ ಕಂಪನಿಗಳು ಬಂದು ವಿಂಡ್ ಫ್ಯಾನ್ ಕುಂದಿರಿಸಿಕೊಳ್ಳೋದಕ್ಕೆ ಇಲ್ಲಿಯ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ತರ ಅಂದ್ರೆ ಇಲ್ಲಿ ಆ ವಿಂಡ್ ಫ್ಯಾನ್ ವಾಹನ ಗಾಡಿಗಳು, ಬೃಹತ್ ಗಾಡಿಗಳೇನಿದ್ದಾವೆ ಹೋಗಬಾರ್ದು ಅಂತ ಹೇಳಿ ಇಡೀ ರಸ್ತೆಯನ್ನು ಕೂಡ ಅಗದಿದ್ದಾರೆ. ಆದರೂ ಕೂಡ ವಿಂಡ್ ಫ್ಯಾನ್ಗಳು ಈ ಒಂದು ಮಾರ್ಗದಲ್ಲಿ ಓಡಾಡ್ತಾ ಇದೆ ಅಂತ ಹೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಸುಮಾರು 20ಕ್ಕೂ ಹೆಚ್ಚು ಬೃಹತ್ ವಾಹನಗಳೇನಿದ್ದಾವೆ ವಿಂಡ್ ಫ್ಯಾನ್ಗಳನ್ನು ಇವನ್ನೆಲ್ಲವನ್ನೂ ಕೂಡ ಇವಾಗ ಅವನು ಹಿಡಿದಿಟ್ಟುಕೊಂಡಿದ್ದಾರೆ. ನಮಗೆ ಅನಧಿಕೃತವಾಗಿ ಈ ಮಾರ್ಗದಲ್ಲಿ ವಿಂಡ್ ಫ್ಯಾನ್ ಕಂಪನಿಗಳು ಓಡಾಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಬಹಳಷ್ಟು ಆ ರೈತರಿಗೆ ಬಹಳಷ್ಟು ಅನ್ಯಾಯವಾಗ್ತಾ ಇದೆ, ನಮ್ಮ ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಇಲ್ಲಿನೂ ಕೂಡ ಸಾಕಷ್ಟು ವಿಂಡ್ ಫ್ಯಾನ್ ಆ ಕಂಪನಿಯ ವಾಹನಗಳು ಕೂಡ ನಿಂತುಕೊಂಡಿದ್ದಾವೆ. ಈ ರಸ್ತೆಯಲ್ಲಿ ನಿಂತುಕೊಂಡ್ರು ಕೂಡ ಆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಯಾರು ಕೂಡ ಆ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ರೈತರು ನಾವು ಇವಾಗ ವಿಂಡ್ ಫ್ಯಾನಿಗೆ ಕಳೆದ 3 ವರ್ಷಗಳ ಹಿಂದೆ ಜಮೀನು ಕೊಟ್ಟಿದ್ವಿ, ಆದರೆ ಇವಾಗ ಬೇರೆ ಬೇರೆ ಕಂಪನಿಯವರು ಬಂದು ಕೂಡ ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾರೆ. ಹೀಗಾಗಿ ಇದು ಅನಧಿಕೃತವಾಗಿ ಅವರು ಬಂದು ನಮ್ಮ ಜಮೀನಿನಲ್ಲಿ ರಸ್ತೆ ಮಾರ್ಗವಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ನಾವು ರಸ್ತೆ ಮಾರ್ಗ ಅಂದ್ರೆ ರಸ್ತೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ರೈತರಿಗೆ ವಿಂಡ್ ಫ್ಯಾನ್ ಮಾಲೀಕರು ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ವಿಂಡ್ ಫ್ಯಾನ್ ಕಂಪನಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ರೈತರಿಗೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನೂತನ ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮೀನುಗಾರರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮೀನುಗಾರರ ಕುಟುಂಬಗಳು ಒಕ್ಕರಲ ವಿರೋಧವನ್ನು ವ್ಯಕ್ತಪಡಿಸಿವೆ. ಉತ್ತರ ಕನ್ನಡದ ಅಂಕೋಲಾದಲ್ಲಿ ಉದ್ದೇಶಿತ ಯೋಜನೆ ಏನಿತ್ತು, ಗ್ರೀನ್ ಫೀಲ್ಡ್ ಸರ್ವಋತು ಬಂದರು ಏನಿತ್ತು, ಈ ಯೋಜನೆ ಕೇಣಿ ಗ್ರಾಮದಲ್ಲಿ 4,119 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ದೇಶಿತವಾಗಿರ್ತಕ್ಕಂಥ ಯೋಜನೆ. ಖಾಸಗಿ ಕಂಪನಿಯಿಂದ ಬಂದರು ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಈ ಯೋಜನೆಯಿಂದ ಹಲವು ಗ್ರಾಮಗಳಿಗೆ ತೊಂದರೆ ಆಗತ್ತೆ ಅಂತ ಸಾವಿರಾರು ಕುಟುಂಬಗಳು ನಿರಾಶ್ರಿತರಾಗುವ ಆತಂಕ ಇದೆ ಅಂತ ಮೀನುಗಾರರ ಕುಟುಂಬಗಳು ಅಲವತ್ತುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೆಲೆ ಕಳೆದುಕೊಳ್ಳುವ ಆತಂಕದಿಂದ ಸಾವಿರಾರು ಕುಟುಂಬಗಳು ಈ ಯೋಜನೆಯನ್ನ ವಿರೋಧಿಸಿ ಸಭೆ ಮಾಡ್ತಾ ಇದ್ದಾರೆ. ಮೀನುಗಾರರು ಅನೇಕರು ಸಭೆ ಮಾಡ್ತಾ ಇದ್ದಾರೆ. ಒಕ್ಕೊರಲಿನಿಂದ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿ ಜಮೀನು, ಕಡಲ ತೀರ ಈ ಎಲ್ಲದರ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಾ, ಇದಕ್ಕೆ ಮೀನುಗಾರರು ವಿರೋಧ. ಬೃಹತ್ ಯೋಜನೆಗಳ ಭಾರವನ್ನ ಹೊತ್ಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆಗೆ ಮತ್ತೊಂದು ಯೋಜನೆ ಬರಲು ಸಿದ್ಧವಾಗಿರುವಂತದ್ದು. ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಕೂಡ ಈಗಾಗಲೇ ವಾಣಿಜ್ಯ ಬಂದು ನಿರ್ಮಾಣಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ನಾನೀಗ ಕೇಣಿ ಕಡಲ ತೀರಲ್ಲಿದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೇಣಿ ಕಡಲ ತೀರ ವಿಶಾಲವಾಗಿ ಕಾಣಿಸ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕೇಣಿಯಲ್ಲಿ ಸುಮಾರು 1000 ಮೀನುಗಾರಿಕೆ ಕುಟುಂಬಗಳು ಇಲ್ಲಿ ಜೀವನ ಕೂಡ ಮಾಡ್ತಿದೆ. ಸಮುದ್ರವೇ ಅವರಿಗೆ ಜೀವನಕ್ಕೆ ಆಧಾರ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಸುಮಾರು 4,119 ಕೋಟಿ ರೂಪಾಯಿ ವೆಚ್ಚದಲ್ಲಿ JSW ಕಂಪನಿಯಿಂದ ಇಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಯೋಜನೆಯನ್ನು ರೂಪಿಸಲಾಗಿದೆ. ಇದು ಇಲ್ಲಿನ ನಾಗರಿಕರ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಸಮುದ್ರವನ್ನೇ ನಂಬಿ ಜೀವನ ಮಾಡಿದಂತ ಮೀನುಗಾರರು ನೆಲೆಯನ್ನ ಕಳೆದುಕೊಳ್ಳುವ ಒಂದು ಭೀತಿಯನ್ನು ಕೂಡ ಎದುರಿಸ್ತಾ ಇರುವಂತದ್ದು. ಹೀಗಾಗಿ ಸಂಬಂಧಪಟ್ಟ ವಾಣಿಜ್ಯ ಬಂದರು ಇಲ್ಲಿ ಬೇಡವೇ ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಈ ಬಗ್ಗೆ ಲಕ್ಷ್ಯವನ್ನು ಹಾಕಬೇಕು. ನಾವು ಮನವಿಯನ್ನು ಮಾಡ್ಕೊಳ್ತೇವೆ. ನಮ್ಮ ಜೀವವನ್ನ ಕಾಪಾಡಿ, ನಮ್ಮ ನೆಲೆಯನ್ನ ಕಾಪಾಡಿ, ನಮಗೆ ಜೀವನ ಮಾಡಲು ಅನುಕೂಲ ಮಾಡಿಕೊಡಿ ಎಂಬ ಒತ್ತಾಯವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇವತ್ತು ಪ್ರತಿಭಟನಾ ಸಭೆಯನ್ನ ಸಂಬಂಧಪಟ್ಟ ಮೀನುಗಾರರು ಕೂಡ ಇಲ್ಲಿ ಮಾಡಿದ್ದಾರೆ. ಯಾವುದೇ ಕಾರಣದಿಂದಲೂ ಯೋಜನೆ ಬೇಡವೇ ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬಾವಿಗಿರಿ ವ್ಯಾಪ್ತಿಯ ಕೇಣಿ ಮಜರಿಯಲ್ಲಿ ಇವತ್ತು ಅತಿ ದೊಡ್ಡ ಬಂದರು ಆಗ್ತಾ ಇದೆ. ಅದನ್ನು ತಡಿಬೇಕನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತಿನ ದಿವಸದಲ್ಲಿ ಪ್ರತಿಭಟನೆ ಮೂಲಕ ಒಂದು ಮೆರವಣಿಗೆ ಮಹಾಸಭೆಯನ್ನು ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಇವತ್ತು ಇಲ್ಲಿ ಸುಮಾರು 5,000 ಕುಟುಂಬಗಳಷ್ಟು ಜನಸಂಖ್ಯೆ, 7,500 ಜನಸಂಖ್ಯೆ ಮೀನುಗಾರರು ಸರ್ವನಾಶ ಆಗುವಂಥ ಪರಿಸ್ಥಿತಿ ಇದೆ. ಬಾವಿಗಿರಿ ವ್ಯಾಪ್ತಿಯ ಕೇಣಿ ಮಜರಿಯಲ್ಲಿ ಇವತ್ತು ಅತಿ ದೊಡ್ಡ ಬಂದರು ಆಗ್ತಾ ಇದೆ. ಅದನ್ನು ತಡಿಬೇಕನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತಿನ ದಿವಸದಲ್ಲಿ ಪ್ರತಿಭಟನೆ ಮೂಲಕ ಒಂದು ಮೆರವಣಿಗೆ ಮಹಾಸಭೆಯನ್ನು ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಇವತ್ತು ಇಲ್ಲಿ ಸುಮಾರು 5,000 ಕುಟುಂಬಗಳಷ್ಟು ಜನಸಂಖ್ಯೆ, 7,500 ಜನಸಂಖ್ಯೆ ಮೀನುಗಾರರು ಸರ್ವನಾಶ ಆಗುವಂಥ ಪರಿಸ್ಥಿತಿ.